ಓಫೋ ಜಿಂಟು ಆದ ಟೀಚರ್. ನಿಮ್ಮೆಲ್ರಿಗೂ ನನ್ನ ಟಿಫಿನಿಂದ ಪರಿಮಳ ಬರ್ತಾ ಇಲ್ವಾ? ಇಲ್ವಲ್ಲ. ಆದ್ರೆ ಅಂತದ್ ಏನಿದೆ ನಿನ್ನ ಟಿಫಿನ್ ಬಾಕ್ಸ್ ಅಲ್ಲಿ? ಅರೆ, ಇವತ್ತು ನಮ್ಮಮ್ಮ ತುಂಬಾ ಚೆನ್ನಾಗಿರೋದನ್ನ ಮಾಡಿಕೊಟ್ಟಿದ್ದಾರೆ ನಂಗೆ. ಅದೇನೋ? ಆಲೂ ಪರಾಟ ಮತ್ತೆ ಮಾವಿನಕಾಯಿ ಉಪ್ಪಿನಕಾಯಿ. ಆಲೂ ಪರಾಟನ ಮತ್ತೆ ಮಾವಿನಕಾಯಿ ಉಪ್ಪಿನಕಾಯ. ಥ್ಯಾಂಕ್ಸ್ ಬಂಟಿ, ನಿಮ್ಮಮ್ಮ ತುಂಬಾ ಚೆನ್ನಾಗಿ ಪರಾಟ ಮಾಡ್ತಾರೆ. ತುಂಬಾ ಮಜಾ ಕೊಡ್ತಾ ಇದೆ. ನೀನು ನನ್ನ ಆಲೂ ಪರೋಟ ತಿಂತೀಯಾ? ನಾನ್ ನಿನ್ನ ಎಂದಿಗೂ ಕ್ಷಮಿಸೋದಿಲ್ಲ. ಸರ್ ಸರ್, ಜಿಂಟು ನನ್ನ ಟಿಫಿನ್ ತಿನ್ಬಿಟ್ಟ ಸರ್. ಏನಾದ್ರೂ ಸ್ಪೆಷಲ್ ಇತ್ತಾ ನಿನ್ ಟಿಫನ್ ನಲ್ಲಿ? ಹಾ ಸರ್, ನಮ್ಮಮ್ಮ ಆಲೂ ಪರೋಟ ಮಾಡಿ ಹಾಕಿದ್ರು. ಚಿಂಟು, ನೀನ್ ಈ ಸ್ಕೂಲಿಗೆ ಬರಬೇಡ. ನೀನ್ ಈ ಸ್ಕೂಲ್ ಸ್ಟೂಡೆಂಟ್ ಅಲ್ಲ. ನೀನೇನಾದ್ರೂ ವೀರ್ನ ಮೀಟ್ ಮಾಡ್ಬೇಕು ಅಂದ್ರೆ ಹೊರಗಡೆ ಮೀಟ್ ಮಾಡ್ಕೋ. ಇಲ್ಲಿ ಬಂದು ಎಲ್ರಿಗೂ ತೊಂದರೆ ಕೊಡ್ತಾ ಇರಬೇಡ. ನೀನು ಹೋಗಿಲ್ಲಿಂದ. ಜಿಂಟು, ನೀನ್ ಇಲ್ಲಿಂದ ಹೋಗು, ಆಮೇಲೆ ಮತ್ತೆ ಇಲ್ಲಿಗೆ ವಾಪಸ್ ಬರಬೇಡ. ಮಿಸ್ಟರ್ ಕಾಕಾಡ್, ಸ್ವಲ್ಪ ದಿನಕ್ಕೋಸ್ಕರ ಒಬ್ರು ಟೆಂಪರರಿ ಟೀಚರ್ ಬೇಕು. ಈಗ ಬಂತಲ್ಲ ಮಜಾ. ಯಾರು ನನ್ನ ವೀರ್ ಜೊತೆಗಿರೋದ್ರಿಂದ ತಡೀತಾರೆ ನಾನು ನೋಡ್ತೀನಿ. ನಾನು ಅಕಸ್ಮಾತ್ ಸ್ಟೂಡೆಂಟ್ ಆಗ್ತಿದ್ರೆ ಏನು, ಈ ಸ್ಕೂಲ್ನ ಟೀಚರ್ ಆಗಿ ಬರ್ತೀನಿ. ಯಾರು ತಡೀತಾರೋ ನಾನು ನೋಡ್ತೀನಿ. ಅಗಡಂ ಬಗಡಂ ಆಲಂ ಫಾಲಂ ಇಕಡಂ ತಿಕಡಂ ದಮ್ ದಮಾದಂ. ಸರ್, ನಾನು ಟೀಚರು. ನನ್ನ ಹೆಸರು ಬಡಿಯಾಲ್ ಶರ್ಮಾ. ನನಗೆ ಜಾಬ್ ಬೇಕಾಗಿದೆ. ಓಕೆ ಮಿಸ್ಟರ್ ಶರ್ಮಾ, ನೀವು ನಿಮ್ಮ ಡಿಗ್ರಿ ತೋರಿಸಿ. ಒಂದ್ ನಿಮಿಷ, ಎಷ್ಟು ಡಿಗ್ರಿ ಟೆಂಪರೇಚರ್ ಇದೆ ಅಂತ ಹೇಳ್ತೀನಿ. ಇದೇ ನೀವು ತಮಾಷೆ ಮಾಡ್ತಾ ಇದ್ದೀರಾ? ಡಿಗ್ರಿ, ನನಗೆ ನಿಮ್ಮ ಡಿಗ್ರಿ ಬೇಕು. ಹೇಗೆ ಅಂದರೆ, ಕೆಲವ್ರ ಹತ್ರ ಡಾಕ್ಟರ್ ಡಿಗ್ರಿ ಇರುತ್ತೆ, ಕೆಲವ್ರ ಹತ್ರ ಇಂಜಿನಿಯರ್ ಡಿಗ್ರಿ ಇರುತ್ತೆ, ಇನ್ನು ಕೆಲವ್ರ ಹತ್ರ ಪೈಲಟ್ ಡಿಗ್ರಿ ಇರುತ್ತೆ. ಹಾಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಬೇರೆ ಬೇರೆ ಡಿಗ್ರಿಗಳಿರುತ್ತೆ. ನಾನು ನಿಮ್ಮನ್ನ ಕಾರ್ಯಾನುಭವ ಅಂದರೆ ಎಕ್ಸ್ಪೀರಿಯನ್ಸ್ ಮತ್ತು ನಿಮ್ಮ ಡಿಗ್ರಿ ಅಂದರೆ ಎಜುಕೇಷನ್ ಬಗ್ಗೆ ಕೇಳ್ತಾ ಇದ್ದೀನಿ. ಓ, ನನ್ನ ಡಿಗ್ರೀಸ್ ಯಾಕಿಲ್ಲ, ಇಲ್ಲೇ ಇದೆ, ಈಗಲೇ ತೋರಿಸ್ತೀನಿ. ನೀವು ಡಾಕ್ಟರಾ ಮತ್ತೆ ಇಂಜಿನಿಯರು ಹಾಗೂ ಪೈಲಟ್ ಕೂಡ ಮತ್ತೆ ಸೈಂಟಿಸ್ಟ್ ಕೂಡ ಆಗಿದ್ದೀರಾ. ಬಿಸ್ನೆಸ್ ಮ್ಯಾನೇಜರ್ ಫ್ರಮ್ ಅಮೆರಿಕಾ, ಸ್ಕಲ್ಪ್ಚರ್, ರೈಟರ್, ಆರ್ಟಿಸ್ಟ್, ಸಿಂಗರ್, ಆಕ್ಟ್ರೆಸ್ ಎಲ್ಲನೂ ಕೂಡ. ಏನ್ ಮಾತಿದು? ನೀವು ನಡೆದಾಡೋ ಓಡಾಡೋ ಯೂನಿವರ್ಸಿಟಿ, ಆದ್ರೆ ನೀವು ಕೆಲ್ಸಕ್ಕೆ ಯಾಕೆ ಬರ್ಬೇಕು? ಯಾಕೆಂದ್ರೆ ನನ್ಗೆ ತಿನ್ನೋದಕ್ಕೆ ಇಷ್ಟ, ಅಂದ್ರೆ ಟೀಚಿಂಗ್ ಮಾಡೋದಕ್ಕೆ ಇಷ್ಟ. ಓ, ಅಷ್ಟೊಂದು ಇಷ್ಟನಾ? ಸೊ ಹಾಗಿದ್ರೆ ನಾನು ಈಗ್ಲೇ ನಿಮ್ಗೆ ಈ ಕೆಲಸ ಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ನನ್ನ ಜೊತೆ. ನಾನು ಈಗಲೇ ನಿಮ್ಗೆ ಸ್ಟೂಡೆಂಟ್ಸ್ ಮತ್ತೆ ಟೀಚರ್ಸ್ ನ ಪರಿಚಯ ಮಾಡ್ಕೊಡ್ತೀನಿ. ಮಕ್ಕಳ, ಇವ್ರು ನಿಮ್ಮ ಟೆಂಪ್ರವರಿ ಟೀಚರ್ ಮಿಸ್ಟರ್ ಶರ್ಮಾ. ನೀವು ಈ ಕ್ಲಾಸ್ನ ತಗೊಳ್ಳಿ. ಲಂಚ್ ಬ್ರೇಕಲ್ಲಿ ನಾನು ಟೀಚರ್ಸ್ ಜೊತೆ ನಿಮ್ಗೆ ಮೀಟ್ ಮಾಡಿಸ್ತೀನಿ. ಓಕೆ ಸರ್. ಇಮ್ಲಿ, ಇವರು ಜಿಂಟು ತರ ಕಾಣಿಸ್ತಿಲ್ವಾ? ಹಾ, ನನ್ಗೂ ಹಾಗೆ ಅನ್ಸ್ತಿದೆ. ಜಿಂಟುನ ನಂಬಕ್ಕಾಗೋದಿಲ್ಲ. ನಿನ್ನ ಹತ್ರ ಇರ್ಬೇಕು ಅಂತ ಅವ್ನು ಏನ್ ಬೇಕಾದ್ರೂ ಮಾಡ್ಬೋದು, ಗೊತ್ತಾ? ಓಕೆ ಮಕ್ಕಳ, ಒಬ್ಬೊಬ್ರಾಗೆ ನಿಮ್ಮ ಹೆಸರುಗಳನ್ನ ಹೇಳಿ. ಸರ್, ನಾನು ಹೋಗ್ಲಿ ಬಿಡಿ, ನಾನ್ ಹೇಗಿದ್ರು ಟೆಂಪರರಿ ಟೀಚರು. ಹೆಸರನ್ನ ಕೇಳ್ಕೊಂಡು ಏನ್ ಮಾಡ್ಲಿ ಹೇಳಿ? ಹೆಸರಂತೂ ನೆನಪೇ ಇರೋದಿಲ್ಲ. ಮತ್ತೆ ಹೇಳಿ, ಕ್ಲಾಸ್ ಅಲ್ಲಿ ಸ್ಮಾರ್ಟ್ ಲಡ್ಕ ಯಾರು? ಹೋಗ್ಲಿ ಬಿಡಿ, ಕೇಳ್ಬಿಟ್ಟು ಏನ್ ಪ್ರಯೋಜನ? ಹಾ ಹೋಗ್ಲಿ, ಓದೋದ್ರಲ್ಲಿ ಯಾರು ಜಾಣ್ರಿದ್ದೀರಾ ಅಂತ ಹೇಳಿ. ಸರಿ, ಬಿಟ್ಟು ಬಿಡು, ಏನ್ ಉಪಯೋಗ? ಟೆಂಪರರಿ ಅಲ್ವಾ? ಸರ್, ವೀರು ನನ್ ಪಕ್ಕ ಕೂತಿದ್ದಾನಲ್ಲ, ಇವನೇ. ವೀರ್, ನೀನ್ ಯಾಕೆ ನಿಂತ್ಕೊಳ್ಳೇ ಇಲ್ಲ? ಯಾಕಂದ್ರೆ ನಮ್ಮನ್ನ ನಾವೇ ಹೊಗಳ್ಕೊಳ್ಳೋದು ಒಳ್ಳೆಯ ವಿಷಯ ಅಲ್ಲ. ವೆರಿ ಗುಡ್, ಇದು ತುಂಬಾ ಒಳ್ಳೆ ವಿಚಾರ. ಸರಿ, ಹಾಗಾದ್ರೆ ಈಗ ಎದ್ದು ನಿಂತ್ಕೋ, ನಾನ್ ಹೇಳ್ತಾ ಇದ್ದೀನಿ. ತೆಗೋ, ತಿಂತೀಯಾ? ಅಯ್ಯಯ್ಯ, ನೀನ್ ಆಡ್ದಿದ್ದ ನಿನಗೆ ವಾಪಸ್ ಬಂದ್ಬಿತ್ತು. ಬಂಟಿ ಬೇಟೆ, ಈಗ ನಿನ್ಗೆ ಒಂದು ಬುದ್ಧಿ ಕಲಿಸ್ತೀನಿ. ಅಚ್ಚಾ, ನಿನ್ ಹೆಸರೇನು ಅಂದೆ?
ಬಂಟಿ. ಮತ್ತೆ ನೀವುಗಳು ನಗ್ತಾ ಇದ್ದೀರಲ್ಲ, ನಿಮ್ಮ ಹೆಸರು ಏನು ಅಂತ ಹೇಳಿ. ಏಕಿ. ಹಾ, ನೀವುಗಳು ಬೆಂಚ್ ಮೇಲೆ ಹೋಗಿ ನಿಂತ್ಕೊಳ್ಳಿ. ಯಾಕೆ ಸರ್, ಯಾಕೆ? ಯಾಕೆಂದ್ರೆ ಸ್ಕೂಲ್ಗೆ ಫೋನ್ ತರೋದು ತಪ್ಪಿನ ವಿಚಾರ. ಮತ್ತೆ ನಿಮ್ ಜೋಬಲ್ಲಿ ಫೋನ್ ಇದೆ. ಇಲ್ಲ ಸರ್, ನಮ್ಮ ಹತ್ರ ಯಾವ ಫೋನು ಇಲ್ಲ. ಬೇಕಂದ್ರೆ ನೋಡ್ಕೊಳ್ಳಿ, ನಿಮ್ ಪಾಕೆಟ್ ಅಲ್ಲಿ ಫೋನ್ ಇದೆ. ಇದು ಯಾಕೋ ಜಿಂಟು ತರ ಕಾಣಿಸ್ತಿದೆ ನಂಗೆ. ಇರೋ, ಇದೇನ್ ಮಾಡ್ತಾ ಇದೀಯ ಜಿಂಟು? ಮನೆಗೆ ಹೋಗು. ಯಾವ ಜಿಂಟು? ಯಾರ ಬಗ್ಗೆ ಮಾತಾಡ್ತಿದ್ಯಾ ನೀನು? ಸಾರಿ ಸರ್, ನಾನು ಬೇರೆ ಏನೋ ಹೇಳ್ಬೇಕಿತ್ತು. ಈ ಲಂಚ್ ಬ್ರೇಕ್ ಯಾವಾಗ ಆಗುತ್ತೆ? ಗಂಟೆ ಹೊಡೆದಾಗ ಸರ್. ಸರ್ ಚಾಟ್ ತಿನ್ನಕ್ ಹೋಗೋಣ. ಆಯ್ತು, ನಡೀರಿ. ಆದ್ರೆ ನಾನು ಚಾಟ್ನ ತಿನ್ನೋದಿಲ್ಲ. ನೀವುಗಳು ಹೋಗಿ. ವೀರ್, ನೀನು ನನ್ನ ಹಿಡೋದಕ್ಕೆ ಸಾಧ್ಯ ಇಲ್ಲ. ಯಾವತ್ತು ನಿನ್ಗೆ ಗೊತ್ತಾಗೋದಿಲ್ಲ ಇದು ನಾನೇ ಅಂತ. ಆದ್ರೆ ನಾನ್ ನಿನ್ನ ಹಿಡಿತೀನಿ ಜಿಂಟು. ನೀವು ಟೀಚರ್ ಮಿಸ್ಟರ್ ಶರ್ಮಾ, ನಾನು ಮಿಸಸ್ ಸೇನ್ ಗುಪ್ತಾ. ನನಗೆ ನಂಬೋದಕ್ಕೆ ಆಗೋದಿಲ್ಲ, ನೀವು ಡಾಕ್ಟರ್, ಪ್ರೊಫೆಸರ್, ಪೈಲಟ್, ಇಂಜಿನಿಯರ್ ಮತ್ತೆ ಇನ್ನು ಏನೇನೋ ಏನೋ. ನನಗೂ ಕೂಡ ನಂಬೋದಕ್ಕೆ ಆಗಲ್ಲ. ಸರ್, ನೀವ್ ಟಿಫನ್ ನ ತಂದಿಲ್ವಾ? ಇಲ್ಲ. ಓಹ್, ಪರವಾಗಿಲ್ಲ. ಟೇಸ್ಟ್ ಮೈ ಬಾಕ್ಸ್. ಹಾ, ಎಲ್ಲರೂ ಸೇರ್ಕೊಂಡು ತಿಂದ್ರೆ ಆಯ್ತು. ಎಲ್ಲರ ಬಾಕ್ಸ್ ನಲ್ಲೂ ಸ್ವಲ್ಪ ಸ್ವಲ್ಪ ತಗೊಳ್ತೀನಿ. ತಿನ್ನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಯು ವೆಲ್ಕಮ್. ಮತ್ತೆ ನಾನು ಸ್ಕೂಲಲ್ಲಿ ಇರೋವರೆಗೂ ಇದೇ ರೀತಿ ದಿನಾಗ್ಲೂ ನಿಮ್ ಟಿಫನ್ಗಳನ್ನ ತಿಂತಿರ್ತೀನಿ. ಯಾಕೆಂದ್ರೆ ನೀವು ತಿಳ್ಕೊಂಬಾರ್ದು, ನನ್ಗೆ ಗರ್ವ ಇದೆ ಅಷ್ಟೊಂದು ಡಿಗ್ರೀಸ್ಗಳನ್ನ ಸಂಪಾದನೆ ಮಾಡಿದ್ಕೆ. ಮತ್ತೆ ನಿಮ್ ಜೊತೆಗೆ ನಾನು ಯಾವತ್ತೂ ಖುಷಿಯಿಂದ ಪ್ರೀತಿಯಿಂದ ಇರ್ತೀನಿ. ಏನ್ ಹೇಳ್ತೀರಾ ನೀವು? ಈ ಟೀಚರು ಜಿಂಟುನೇ ಆಗಿರ್ಬೇಕು. ಹೌದು, ನನಗೂ ಪಕ್ಕ ಅನ್ಸ್ತಾ ಇದೆ. ಆದ್ರೆ ಅವ್ನು ಒಪ್ಕೊಳ್ಳೋದಿಲ್ವಲ್ಲ. ಅವನ ಹತ್ರ ಜಾದೂ ಇದೆ, ನಾವು ಹೇಗ್ ಪ್ರೂವ್ ಮಾಡೋದು? ಜಾದೂನ ಎದುರಾಕೊಳ್ಳಕ್ಕೆ ಜಾದೂನೇ ಬಳಸ್ಬೇಕು. ನಾನು ಈಗ್ಲೇ ಬಂದೆ, ನೋಡು. ತಾತ ಜಿನ್, ಬೇಗ ಬನ್ನಿ. ಏನ್ ವಿಷಯ ವೀರ್? ತಾತ, ಜಿಂಟು ನನ್ಗೆ ಹತ್ರ ಆಗಿರ್ಬೇಕು ಅಂತ ಅವನು ನಮ್ ಸ್ಕೂಲ್ಗೆ ಹೊಸ ಟೀಚರ್ ಆಗಿ ಬಂದಿದ್ದಾನೆ. ಜಿಂಟು ಸ್ವಲ್ಪ ಮೊಂಡ. ನಾನನ್ನ ಒಪ್ಸಿದ್ರು ಕೂಡ ಅವನು ಒಪ್ಪೋದಿಲ್ಲ. ನಾನೇನ್ ಮಾಡ್ಲಿ ಹೇಳು, ಏನ್ ಮಾಡ್ಲಿ ನಾನು? ನನ್ನ ಹತ್ರ ಒಂದು ಪ್ಲಾನ್ ಇದೆ, ಆದ್ರೆ ಅದಕ್ಕೆ ನಿಮ್ ಸಹಾಯ ಬೇಕಷ್ಟೇ. ಓಕೆ, ನಾನು ಸಿದ್ಧನಾಗಿದ್ದೇನೆ. ಜಿಂಟುನ ಹೀಗೆ ಕರ್ಕೊಂಡು ಹೋಗಿ ಇಲ್ಲೇ ಆಗ ಜಿಂಟು ಖಂಡಿತ. ಈಗ ಜಿಂಟು ಪೂರ್ತಿಯಾಗಿ ಸರಿ ಹೋಗ್ತಾನೆ. ನಾನು ಇನ್ವಿಸಿಬಲ್ ಆಗಿ ಎಲ್ಲವನ್ನೂ ಕೂಡ ನೋಡ್ತೇನೆ. ನಾನು ಈ ಮಜಾನ ತಪ್ಪಿಸ್ಕೊಳಕ್ ಇಚ್ಛಿಸೋದಿಲ್ಲ. ಇಮ್ಲಿ, ನೀನು ಅಡ್ಗಿರು, ಒಂಚೂರು ಹೊತ್ತಾದ್ಮೇಲೆ ಬಾ. ಹಾ, ಪಪ್ಪ ಪಪ್ಪ ಪಪ್ಪ. ಪಾಪನ? ಯಾರ ಪಾಪ? ನಿನ್ಗೆ ಯಾರು ಪಾಪ ಆಗ್ಬೇಕು? ನೀನ್ ಯಾರ ಮಗ? ಪಪ್ಪ ನನ್ನ ಮರ್ತೋಗಿದ್ದಾರೆ. ಅರೆ, ನನ್ಗೆ ಯಾವ್ದೇ ಮಗು ಇಲ್ಲ. ಯಾರ್ ನೀನು? ಹೇಳೋ ನಿಜ. ಯಾರ್ ನೀನು ಅಂದೆ? ಜಿ, ನೀವ್ ಯಾಕೆ ಕಳಿಸ್ತಾ ಇದ್ದೀರಾ? ನಮ್ಮ ಮಗುನ ಒಂದ್ ಸ್ವಲ್ಪ ಹೇಳ್ತೀರಾ ನೀವು? ಇಲ್ಲ, ನನ್ಗೆ ಯಾವ್ದು ಮಕ್ಕಳಿಲ್ಲ ಅಥವಾ ಯಾವ್ದು ಹೆಂಡತಿ ಇಲ್ಲ. ಇದು ಯಾವ್ದು ನಿಜನೇ ಇಲ್ಲ. ನಾನು ಇಲ್ಲಿಂದ ಹೊರಟೋಗ್ತೀನಿ. ಅಯ್ಯಯ್ಯೋ. ಅಯ್ಯೋ ಸರ್, ಏನ್ ಮಾಡ್ತಾ ಇದ್ದೀರಾ? ಮನೇಲಿ ಜಗಳ ಆಗ್ತಾನೆ ಇರುತ್ತೆ, ಅದಕ್ಕೆ ಫ್ಯಾಮಿಲಿನ ಬಿಟ್ಬಿಡೋದು ನಿಜವಾಗ್ಲೂ ಒಳ್ಳೇದಲ್ಲ. ಇಷ್ಟು ಮುದ್ದಾಗಿದ್ದಾನೆ ಮಗ. ಅವನ್ ಮುಖ ಅಂತೂ ನಿಮ್ಮ ಮುಖ ತರಾನೇ ಇದೆ. ಆದ್ರೂ ಕೂಡ ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಶರ್ಮಾ ಅವರಾಗಿ ಸುಳ್ಳು ಹೇಳ್ತಿರಲ್ಲ, ನಾಚಿಕೆ ಆಗಲ್ವಾ? ಪಪ್ಪ ಕಿಸ್ಕೊಡಿ ಪಪ್ಪ. ಪಪ್ಪ ಪಪ್ಪ ಕಿಸ್ಕೊಡಿ ಪಪ್ಪ. ಒಂದು ಕೊಟ್ರೆ ನೋಡಿ. ಈಗ ನಿನ್ಗೆ ಯಾರು ನನ್ನ ಮಾತನ್ನ ಕೇಳೋರಿಲ್ಲ ಅನ್ಸುತ್ತೆ. ಇಲ್ಲಿಂದ ನಾನು ತಪ್ಪಿಸ್ಕೊಳ್ಳೇಬೇಕು ಮೊದ್ಲು. ಸರ್, ಜಿಂಟು ನನ್ನ ಗೆಳೆಯ. ಅವನ ಹತ್ರ ಹೀಗೆಲ್ಲ ಮಾಡ್ಬೇಡಿ ಸರ್. ನನಗೂ ಗೊತ್ತಿರ್ಲಿಲ್ಲ ನೀವು ಅವನ ತಂದೆ ಅಂತ. ಸರ್, ನಾನ್ ನಿಮ್ಮನ್ನ ಅಂಕಲ್ ಅಂತ ಕರಿಬೋದಾ? ಹೇಳು ಪುಟ್ಟ, ಮತ್ತೆ ನನ್ನ ಆಂಟಿ ಅಂತ ಕರಿ.
ವೀರ್ ಇದ್ಯಾರೋ ಜಿಂಟು ಅಲ್ಲ, ಇದ್ಯಾರೋ ಬೇರೆಯವರು. ಇಲ್ಲ ಇದು ಜಿಂಟುನೇ. ಇದು ಜಿಂಟು ಅಲ್ಲ. ಇದೇನೆ ಜಿಂಟು. ಇಲ್ಲ ಇದಲ್ಲ. ಇವನಲ್ಲ ಅಂದ್ರೆ ಇನ್ಯಾರು? ನಾನು ಜಿಂಟು, ನಾನು. ಊಪ್ಸ್, ಓ ಸಾರಿ ಓಕೆ, ನಾನೇ ಜಿಂಟು. ಸಾರಿ ವೀರ್. ಅರೆ ನೀನು ಜಿಂಟು ಆದ್ರೆ ಇದ್ಯಾರು? ಓಕೆ ತಾತ, ಹಾಗಾದ್ರೆ ನೀವೇನ ಇವ್ರು ಸಹಾಯ ಮಾಡ್ತಿದ್ದು? ಸಾರಿ ತಾತ. ಸಾರಿ ಆಮೇಲೆ ಹೇಳ್ಬೋದು. ಮೊದ್ಲು ಎಲ್ರಿಗೂ ಮರ್ಸು ನೀನ್ ಇಲ್ಲಿ ಒಂದು ಟೀಚರ್ ಆಗಿ ಬಂದಿದ್ದೆ ಅಂತ.